ಮರೆ ಅಮ್ಮ. ಏನಪ್ಪ ಎಲ್ಲ ಕೆಲಸ ಮುಗೀತಾ? ಹಾ ಮರೆ, ಎಲ್ಲ ಕ್ಲೀನ್ ಮಾಡಿದೆ. ಸರಿ, ಊಟ ತಗೋ ಬರ್ತೀನಿ ಇರು. ಸರಿ ಮರೆ. ನಿಂತ್ಕೋ, ಅಲ್ಲೇ ಇರು. ಏನ್ ಒಳಗಡೆ ಎಲ್ಲ ಬರ್ತಿದ್ಯಾ? ಅಲ್ಲೇ ನಿಂತ್ಕೋ. ಯಾವ ಜಾತಿನೋ ಏನೋ ಒಳಗಡೆನೆ ಬಂದ್ಬಿಡ್ತವನೆ. ಅಲ್ಲೇ ನಿಂತ್ಕೋ, ತಗೋ ಬರ್ತೀನಿ. ತಿನ್ನು. ರಂಜು ನಿಂತ್ಕೋ. ಆ ಹುಡುಗ ಕೀಳ್ ಜಾತಿ ಅಂತ ಹುಡುಗನ್ ಆ ತರ ಮಾತಾಡ್ದಲ್ಲ ಸರಿ. ಹಂಗನ್ಬಿಟ್ಟು ನಡ್ಮೇಲೆ ಕರ್ಕೊಂಬಂದ್ ಕೂರಿಸ್ಲಾ? ಹಂಗೆಲ್ಲ ಮಾತಾಡ್ಬೇಡ, ತಪ್ಪು. ಅವನು ಉಸಿರಾಡೋ ಗಾಳಿನೇ ತಾನೆ ನೀನು ಕುಡಿತಾ ಇರೋದು. ಅದ್ರಲ್ಲೇ ನನ್ನ ಜಾತಿ ಕಾಣಿಸ್ತಾ? ನೀನ್ ತಿನ್ನೋ ಅನ್ನ ಯಾವ ರೈತ ಬೆಳಿತಾನೆ ಅಂತ ಗೊತ್ತಾ? ಅವನ್ ಯಾವ ಜಾತಿ ಅಂತ ನಿನ್ ಗೊತ್ತಾ? ಆ ಹುಡುಗ ಕುಡಿಯೋ ನೀರ್ನ ಮುಟ್ಟಿದ್ರೆ ಮೈಲಿಗೆ ಆಯ್ತದೆ ಅಂತ ಮೇಲಿಂದ ಹಾಕ್ತಲ್ಲ, ಅದೇ ನಮ್ ಪಾಪ ಕರ್ಮ ತೊಳೆಯೋಂತ ಗಂಗೆ ನಿಂತರನೇ ಜಾತಿ ಭೇದ ಮಾಡಿದಿದ್ರೆ ನಾವು ಬದುಕಾಯ್ತಿದ್ದೀನವ. ನಾನ್ ಸತ್ರು ಈ ಮಣ್ಣಿಗೆ ಹಾಕೋದು, ನೀನ್ ಸತ್ರು ಇದೇ ಮಣ್ಣಲ್ಲೇ ಉಣೋದು. ಈ ಸತ್ಯನ ನೀವು ತಿಳ್ಕೊಂಡ್ರೆ ಎಲ್ರು ಚೆನ್ನಾಗಿರ್ತೀರ. ಹೋಗು, ಅವ್ನ ಊಟಕ್ಕೆ ಕರ್ಕಬ. ನಾನ್ ಮಾಡಿದ ತಪ್ಪು ನನ್ಗೆ ಅರ್ವಾಯ್ತಮ್ಮ. ನಾನು ಈಗ್ಲೇ ಅವ್ರನ್ನ ಒಳಗಡೆ ಕರ್ಕೊಂಡ್ ಬರ್ತೀನಿ. ಅಣ್ಣ, ಒಳಗಡೆ ಬನ್ನಿ. ಅಯ್ಯೋ ಅಮ್ಮ, ಬೇಡಮ್ಮ. ಅಯ್ಯೋ ಅಣ್ಣ, ತಪ್ಪಾಯ್ತು, ನಾನು ಮಾತಾಡಿದ ತಪ್ಪು. ಒಳಗಡೆ ಬನ್ನಿ ಅಣ್ಣ. ಅಣ್ಣ, ಊಟ ಮಾಡಿ ಅಣ್ಣ. ಆಯ್ತಮ್ಮ, ತಿಂತೀನಿ. ದಯವಿಟ್ಟು ನಾನ್ ಮಾಡಿರೋ ತಪ್ಪನ ಯಾರು ಮಾಡ್ಬೇಡಿ. ಗಾಳಿ, ನೀರು, ಅನ್ನ ಇದು ಪ್ರಕೃತಿ ಕೊಟ್ಟಿರೋ ವರ. ಅವಕ್ಕೆ ಭೇದ ಭಾವ ಇಲ್ಲ ಅಂದ್ಮೇಲೆ ನಾವು ಮಾಡಿ ಏನ್ ಪ್ರಯೋಜನ? ನಾವು ಬದುಕೋದೇ 3 ದಿನ. ಒಳ್ಳೇದ್ ಮಾಡಿ ಬದುಕಣ ಅಲ್ವಾ? ಏನಂತೀರಾ? ಒಳಿತು ಮಾಡು ಮನುಷ್ಯ, ನೀರೊದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀರೊದು 3 ದಿವಸ. ಉಸಿರು